ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಒಂದು ಕಾಲದಲ್ಲಿ ಕನಸುಗಳ ಕಾರ್ಖಾನೆ ಅಂತ ಹೇಳಿ ಕರೆಯಲ್ಪಟ್ಟಂತಹ ಸ್ಯಾಂಡಲ್ವುಡ್ ಇವತ್ತು ವಿವಾದಗಳ ಸುಳಿಯಲ್ಲಿ ಸಿಲುಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಬೆಳಕಿನ ಹಿಂದೆ ಕತ್ತಲೆ, ಯಶಸ್ಸಿನ ಹಿಂದೆ ಒತ್ತಡ, ಸ್ನೇಹದ ಹಿಂದೆ ಸಂಶಯ. ಚಿತ್ರರಂಗದ ಒಳಗಡೆ ನಡೀತಾ ಇರುವಂತಹ ಕೆಲವು ಘಟನೆಗಳು ಆತಂಕವನ್ನ ಮೂಡಿಸ್ತಾ ಇದೆ. ಇತ್ತೀಚಿನ ಬೆಳವಣಿಗೆಗಳು ಮತ್ತೊಮ್ಮೆ ಹಲವು ಪ್ರಶ್ನೆಗಳನ್ನ ಎಬ್ಬಿಸಿದೆ. ಅದೇನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಜೀವನದ ಭಾಷೆ ಸಿನಿಮಾದ ನಿರ್ದೇಶಕ ಅನೀಶ್ ಅವರನ್ನ ಕಾರು ಖರೀದಿ ಮಾಡುವಂತಹ ನೆಪದಲ್ಲಿ ಅಪಹರಿಸಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಹೊರಬಂದಿದೆ. ಕಾರು ಮಾರಾಟಕ್ಕೆ ಮುಂದಾಗಿದ್ದಂತಹ ಅನೀಶ್ ಖರೀದಿದಾರರ ಮಾತನ್ನ ನಂಬಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರನ್ನ ಬ್ಯಾಡರಹಳ್ಳಿ ಭಾಗದ ಮನೆಯೊಂದಕ್ಕೆ ಕರೆದೊಯ್ದು ಅಲ್ಲಿ ಕೆಲವು ಗಂಟೆಗಳ ಕಾಲ ಅವರನ್ನ ಅಟ್ಟಾಡಿಸಿ ಅವರ ಬಳಿ ಇದ್ದಂತಹ ಚಿನ್ನಾಭರಣ ಮತ್ತೆ ಅಮೂಲ್ಯ ವಸ್ತುಗಳನ್ನ ಕಸಿದುಕೊಂಡು ಆರೋಪಿಗಳು ಪರಾರಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಪೊಲೀಸರು ಚುರುಕಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಿರ್ದೇಶಕ ಅನೀಶ್ ಕಾರು ಮಾರಾಟದ ವಿಷಯವನ್ನ ತಮಗೆ ಪರಿಚಯ ಇದ್ದಂತಹ ಐಶ್ವರ್ಯಗೆ ತಿಳಿಸಿದ್ರಂತೆ. ದುನಿಯಾ ವಿಜಯ್ ಭೀಮಾ ಸಿನಿಮಾದಲ್ಲಿ ಚಿಕ್ಕ ಪಾತ್ರದಲ್ಲಿ ನಟನೆ ಮಾಡಿದಂತಹ ಐಶ್ವರ್ಯ ಆ ಮಾಹಿತಿಯನ್ನೇ ಬಳಕೆ ಮಾಡಿಕೊಂಡು ಅಪಹರಣಕ್ಕೆ ಸಂಚನ್ನ ರೂಪಿಸಲಾಗಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಐಶ್ವರ್ಯ ಸೇರಿದಂತೆ ಒಟ್ಟು 11 ಮಂದಿಯನ್ನ ಆಡುಗೋಡಿ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ. ಬಂಧಿತರಿಂದ ಕೆಲವು ಚಿನ್ನಾಭರಣ ಹಾಗೆ ಮೊಬೈಲ್ ಡೇಟಾವನ್ನ ವಶಪಡಿಸಿಕೊಂಡಿರೋದಾಗಿ ಮೂಲಗಳು ಹೇಳ್ತಾ ಇದೆ. ಆದರೆ ನಟಿ ಐಶ್ವರ್ಯ ಅನೀಶ್ ಅವರಿಗೆ ಹೇಗೆ ಪರಿಚಯ ಆಗಿದ್ರು, ಆ ಪರಿಚಯ ಸ್ನೇಹದ ಮಟ್ಟದಲ್ಲಿತ್ತಾ ಅಥವಾ ವೃತ್ತಿಪರ ಸಂಬಂಧ ಇತ್ತಾ, ಕಿಡ್ನಾಪರ್ಗಳ ಜೊತೆಗೆ ಅವರ ಸಂಪರ್ಕ ಏನು, ಈ ಎಲ್ಲಾ ವಿಚಾರಗಳ ಕುರಿತು ಇನ್ನೂ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿಲ್ಲ. ತನಿಖೆ ಮುಂದುವರೆದಿದೆ. ಇದೆಲ್ಲದರ ನಡುವೆ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ನಡೆದಂತಹ ಇತರ ವಿವಾದಾತ್ಮಕ ಪ್ರಕರಣಗಳು ಕೂಡ ಚರ್ಚೆಗೆ ಕಾರಣವಾಗಿದೆ. ಮೊನ್ನೆಯಷ್ಟೇ ಒಂದು ಬೆದರಿಕೆಯ ಪತ್ರ ಪ್ರಕರಣದಲ್ಲಿ ನಟಿ ಕೃಷಿತಾ ಪಾಂಡ ಆಪ್ತ ಅರವಿಂದ್ ರೆಡ್ಡಿಗೆ ಬರೆಯಲಾಗಿದ್ದಂತಹ ಪತ್ರದಲ್ಲಿ ಮಹಿಳೆಗೆ ಸಂಬಂಧಪಟ್ಟಂತಹ ಪ್ರಕರಣ ಬಗೆಹರಿಸಬೇಕು, ಜೊತೆಗೆ 7 ಕೋಟಿ ರೂಪಾಯಿ ಹಣ ನೀಡಬೇಕು ಅಂತ ಬೆದರಿಕೆಯನ್ನು ಹಾಕಲಾಗಿತ್ತು. ಇನ್ನೊಂದು ಪ್ರಕರಣದಲ್ಲಿ ಸಮೃದ್ಧಿರ ವಿರುದ್ಧ ಆನ್ಲೈನ್ ಬೆಟ್ಟಿಂಗ್ ವಿವಾದಗಳು ಕೇಳಿಬಂದಿತ್ತು. ಇಂತಹ ವಿವಾದವು ಚಿತ್ರರಂಗದ ಮೇಲೆ ಕಳಂಕದ ನೆರಳನ್ನ ಬೀರ್ತಾ ಇದೆ. ಒಟ್ಟಾರೆಯಾಗಿ ಅಪಹರಣ, ಬೆದರಿಕೆ, ಹಣದ ವಿವಾದ, ಆನ್ಲೈನ್ ಜಾಲಾಟ, ಡ್ರಗ್ಸ್ ಹಂಚಿಕೆ ಇಂತಹ ಪ್ರಕರಣಗಳು ಒಂದರ ಹಿಂದೆ ಒಂದಾಗಿ ಬೆಳಕಿಗೆ ಬರ್ತಾ ಇರೋದು ಕಾಕತಾಳೀಯವೇ ಅಥವಾ ಸಂಘಟಿತ ಜಾಲವೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಚಿತ್ರರಂಗ ಈಗಾಗಲೇ ಆರ್ಥಿಕ ಸಂಕಷ್ಟದ ಥಿಯೇಟರ್ ಸಮಸ್ಯೆ, OTT ಸ್ಪರ್ಧೆ ಇತ್ಯಾದಿ ಸವಾಲುಗಳನ್ನು ಎದುರಿಸ್ತಾ ಇದೆ. ದಿನೇ ದಿನೇ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇರೋದು ಸ್ಯಾಂಡಲ್ವುಡ್ಗೆ ಎಚ್ಚರಿಕೆಯ ಗಂಟೆ ಆದಂತಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.